ಓಪನ್ ಶಾಟ್ ವಿಡಿಯೋ ಎಡಿಟರ್ ಸಾಫ್ಟ್ವೇರ್ಗಳನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡೋದನ್ನು ನೋಡೋಣ. ಮೊದಲಿಗೆ ಇಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಶಾಟ್ ವಿಡಿಯೋ ಎಡಿಟರ್ ವಿಂಡೋಸ್ 10 ಅಂತ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಇಲ್ಲಾಂದರೆ ಟೈಪ್ ಮಾಡ್ಕೊಳ್ಳಿ ನೀವು ಅಲ್ಲಿ ಕ್ರೋಮ್ ಬ್ರೌಸರ್ಗಳಾಗ. ಇಲ್ಲಿ ವಿಡಿಯೋ ಎಡಿಟರ್ ಡೌನ್ಲೋಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಇದು ವಿಂಡೋಸ್ 64 ಅಂತ ಇದೆ. ನಿಮ್ಮ ಬಿಟ್ಟು ನಿಮ್ಮದು ಕಂಪ್ಯೂಟರ್ ಸಿಸ್ಟಮ್ ಯಾವುದಿದೆ ಅನ್ನೋದನ್ನು ಮೊದಲಿಗೆ ನೀವು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ಮದು 64 ಇದ್ದರೆ 64 ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲಿ ಚೇಂಜ್ ಇದೆ, 32 ಬಿಟ್ಸ್ ಅಂತ ಇದೆ. ನಿಮ್ಮದು ಸಿಸ್ಟಮ್ ಯಾವ ಥರ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳಕ್ಕೋಸ್ಕರ ನೀವು ಇಲ್ಲಿ ಆಲ್ ಅಂತ ಹೇಳಿದೆ ಬರ್ತಲ್ವ, ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಫೈಲ್ ಮ್ಯಾನೇಜರ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಸಿಸ್ಟಮ್ ಓಪನ್ ಆಗುತ್ತೆ. ಇಲ್ಲಿ PC ಹೋಗಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ಪ್ರಾಪರ್ಟಿ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಮಾಡಿದಾಗ ಇಲ್ಲಿದೆ ನೋಡಿ, 64 ಬಿಟ್ ಓಪನಿಂಗ್ ಸಿಸ್ಟಮ್ 64 ಅಂತ ಇದೆ ಅಲ್ವಾ. ಇದು ನಿಮ್ಮ ಸಿಸ್ಟಮಿನ ಏನು ಬಿಟ್ಸು. ಇದನ್ನು ನಾನು ನೋಡ್ಕೊಳ್ಳಿ. ಇದನ್ನು ನೋಡಿಕೊಂಡು ನೀವು ಇನ್ಸ್ಟಾಲನ್ನು ಮಾಡ್ಕೋಬೇಕು. ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮದು ಇದು ವಿಂಡೋಸ್ ಓಪನ್ ಆಯ್ತಲ್ವ, ಈಗ ಗೊತ್ತಾಯ್ತಲ್ವ 64 GB ಇದು ಬಿಟ್ಸ್ ಅಂತಿದೆ ಅಂತ, 64 ಬಿಟ್ಸ್ ಇದೆ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಅಂತಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಈಗ ಮೇಲ್ಗಡೆ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಇದು 190 MB ಇರೋದ್ರಿಂದ ಸೊ ಬೇಗ ನಿಮ್ಮ ನೆಟ್ವರ್ಕ್ ಮೇಲೆ ಅವಲಂಬಿತಾಗಿರುತ್ತೆ. ಆದರೆ ಬೇಗ ಡೌನ್ಲೋಡ್ ಆಗುತ್ತೆ. ನೀವು ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಒಂದು 2 ನಿಮಿಷ, 1.5-2 ನಿಮಿಷದಲ್ಲಿ ಒಳಗಡೆ ಆಗುತ್ತೆ ನೋಡಿ. ನಂದು ಮುಗ್ಲಿಕ್ಕೆ ಬಂತು. ಇನ್ನು 19 ಸೆಕೆಂಡ್ನಲ್ಲಿ ಆಗ್ತಾ ಇದೆ. ಮುಗಿಲಿಕ್ಕೆ ಬಂತು. 7 ಸೆಕೆಂಡ್ ಇದೆ ಡೌನ್ಲೋಡ್ ಆಗಲಿಕ್ಕೆ. ಇಲ್ಲಿ ಟೈಮಿಂಗ್ ತೋರಿಸುತ್ತೆ. ಮುಗೀತು. ಹೌದಾ, ಈಗ ಇದೆಲ್ಲ ಮುಗೀತು. ಇಲ್ಲಿ ಫೈಲ್ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದ ಡೈರೆಕ್ಟಾಗಿ ಇದನ್ನು ನಾನು ಮೊದಲಿಗೊಂದು ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಹಾಗಾಗಿ 2 ತೋರಿಸ್ತಾ ಇದ್ದಾವೆ. ಇದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ನೋಡಿ. ಡಿಲೀಟ್ ಮಾಡಿದೆ. ಈಗ ಇದು ನಾನು ಡೌನ್ಲೋಡ್ ಮಾಡ್ಕೊಂಡಿರೋಂಥದ್ದು. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ಇಲ್ಲಿ ಭಾಷೆ ಕೇಳುತ್ತೆ, ಲ್ಯಾಂಗ್ವೇಜ್ ನಿಮಗೆ ಯಾವ್ದು ಬೇಕು ಅಂತ. ನೀವು ಯಾವುದನ್ನ ಚೇಂಜ್ ಮಾಡಕ್ಕೆ ಹೋಗಬೇಡಿ. ಇಲ್ಲಿ ಇಂಗ್ಲೀಷೇ ಇರಲಿ, ಓಕೆ ಕೊಡಿ. ಇಲ್ಲಿ ಟರ್ಮ್ ಆನ್ ಕಂಡೀಷನ್ಸ್ಗಳಿವೆ, ಆಮೇಲೆ ಅಗ್ರಿಮೆಂಟ್ ಇದೆ. ಇದನ್ನು ಸ್ವಲ್ಪ ಓದ್ಕೊಳ್ಳಿ ಬೇಕಿದ್ರೆ, ಇಲ್ಲ ಅಂದರೆ ಬಿಡಿ. ಇಲ್ಲಿ ನಾನು ಅಗ್ರಿಮೆಂಟ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ನೆಕ್ಸ್ಟ್ ಅಂತಂದೇಳಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಇಲ್ಲಿ ಏನೂ ಚೇಂಜ್ ಮಾಡೋಕೆ ಹೋಗಬೇಡಿ. ಸಿ ಪ್ರೋಗ್ರಾಮ್ನಲ್ಲೇ ನಾನು ಇನ್ಸ್ಟಾಲ್ ಮಾಡಬೇಕಾಗಿರೋದ್ರಿಂದ ನಾವು ಇದರಲ್ಲೇ ಇರಲಿ. ನಿಮ್ಮ ಸಿಸ್ಟಮಿಗೆ ಬೇರೆ ಸಿಸ್ಟಮಿಗೆ ಏನಾದರೂ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗಿದ್ದಂದರೆ ಬ್ರೌಸರ್ಗೆ ಹೋಗ್ಬಿಟ್ಟು ನಿಮಗೆ ಯಾವುದು ಪಾತಿಗೆ ಬೇಕು ಆ ಪಾತ್ನಲ್ಲಿ ನೀವು ಇನ್ಸ್ಟಾಲನ್ನು ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ಇಲ್ಲಿ ಮತ್ತೆ ಕೇಳುತ್ತೆ, ಓಕೆನಾ ಇನ್ಸ್ಟಾಲ್ ಮಾಡ್ಬೋದಾ, ರೆಡಿ ಇದೆ ಅಂತ. ಓಕೆ ಅಂತ ಕೊಡಿ. ಇಲ್ಲಿ ಇದು ಆದಮೇಲೆ ಇಲ್ಲಿ ನೀವು ಡೆಸ್ಕ್ಟಾಪ್ ಮೇಲೆ ಶೋ ಆಗಬೇಕು ಅನ್ನೋಗಿತ್ತು ಅಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಮತ್ತೊಂದ್ಸಲ ನೆಕ್ಸ್ಟ್ ಅಂತ ಕೊಡಿ. ಈಗ ಇನ್ಸ್ಟಾಲ್ ಆಗಲಿಕ್ಕೆ ಶುರು ಆಯಿತು. ಇಲ್ಲಿ ಕೇವಲ 1-1.5 ನಿಮಿಷದೊಳಗೆ ಇದು ಇನ್ಸ್ಟಾಲ್ ಆಗುತ್ತೆ. ಭಾಳ ಟೈಮ್ ಇರೋಂಗಿಲ್ಲ, ಬೇಗ ಇನ್ಸ್ಟಾಲ್ ಆಗುತ್ತೆ. ನೀವು ವಿಡಿಯೋ ಎಡಿಟಿಂಗನ್ನು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಹೇಳ್ಕೊಡ್ತಿದ್ದೀನಿ ನೋಡಿ. ಈಗ ಇದು ಇನ್ಸ್ಟಾಲ್ ಆಗ್ತಾ ಇದೆ. ಯಾವ ರೀತಿಯಾಗಿ ಇದೇನು ಜಾಸ್ತಿ ಟೈಮಿಂಗ್ ತೊಗೊಳಗಲ್ಲ. ನೆಟ್ವರ್ಕ್ ನೀವು ಇಲ್ಲೇನು ನೆಟ್ವರ್ಕ್ ಬೇಕಾಗಿಲ್ಲ. ನಿಮ್ಮ ಸಿಸ್ಟಮು ಸ್ವಲ್ಪ ಫ್ರೀ ಆಗಿತ್ತು ಅಂದರೆ, ಸಿ ಪ್ರೋಗ್ರಾಮ್ ಫ್ರೀ ಆಗಿತ್ತು ಅಂದರೆ ಸ್ವಲ್ಪ ಬೇಗ ಆಗುತ್ತೆ. ಇನ್ಸ್ಟಾಲ್ ಆಗ್ತಾ ಇದೆ. ನೋಡಿ ಬೇಗ ಆಗ್ತಾ ಇದೆ ಅದು. ಇನ್ಸ್ಟಾಲ್ ಆಯಿತು. ಈಗ ಫಿನಿಶ್ ಅಂತ ಕೊಟ್ಬಿಡಿ, ಸಾಕು. ಫಿನಿಶ್ ಆದಮೇಲೆ ಈಗ ಇನ್ಸ್ಟಾಲ್ ಆಗಿದೆ ನಿಮ್ಮದು.
ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನು ಕ್ಲೋಸ್ ಮಾಡಿ. ಈಗ ನಿಮ್ಮ ಇದರಲ್ಲಿ ಇಲ್ಲಿ ಓಪನ್ ಆಗಿದೆ ನೋಡಿ. ಈಗ ಡೆಸ್ಕ್ಟಾಪ್ ಮೇಲೆ ಬಂದಿದೆ. ಇದು ನೀವು ಇನ್ಸ್ಟಾಲ್ ಮಾಡಿರುವಂಥದ್ದು ಆಗುತ್ತೆ. ಅದನ್ನು ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಆಮೇಲೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಅಲ್ಲಿ ನೆಕ್ಸ್ಟ್ ಕೆಲವೊಂದು ಆಪ್ಷನ್ಸ್ಗಳನ್ನು ಕೇಳುತ್ತೆ. ಅಲ್ಲಿ ನೆಕ್ಸ್ಟ್ 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 ಅಂತ ಕೊಟ್ಕೊತ ಹೋದರೆ ಅದು ಏನು ನಿಮ್ಮ ವಿಡಿಯೋ ಎಡಿಟಿಂಗು ಮಾಡಲಿಕ್ಕೆ ನಿಮಗೆ ಶೋ ರೆಡಿ ಆಗುತ್ತೆ. ಇಷ್ಟು ಈ ವಿಡಿಯೋ ಹೇಗಿದೆ ಅನ್ನೋದನ್ನು ನನಗೆ ತಿಳಿಸಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್.